ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರು ವರ್ಷನೂ ಬಸ್ ಕೊಡ್ತಾ ಇದ್ರು. ಆದರೆ ಈ ಸತಿನ ನಮ್ಮ ರಘುಪತಣ್ಣವರು ಫೋನ್ ಮಾಡುವಾಗ ಅಪ್ಪ ಈ ಸತಿ ಸ್ವಲ್ಪ ಡೌಟ್ ಇದೆ, ಆದರೆ ಮೊನ್ನೆ ಸ್ವಲ್ಪ ಎಡವಟ್ಟಾಯಿತು. ಅದರಿಂದ ನಮ್ಮ MLA ಸಾಹೇಬರು ಏನೋ ಸ್ವಲ್ಪ ಯಾಕೆಂದರೆ ಏನಪ್ಪ ಮನೆಯೆಲ್ಲ ಈ ಸಲ ಆಯಿತು ಅನ್ನೋದು ಅವ್ರ ಮನಸ್ಸಿನಲ್ಲಿದ್ದು ಅವ್ರು ಸ್ವಲ್ಪ ಇದಾದರು. ಆದರೆ ಮತ್ತೆ ರಘುಪತಣ್ಣವರು ಮತ್ತು MLA ಸಾಹೇಬರು ನಮ್ಮ JDS ಪಾರ್ಟಿ ಎಲ್ಲರೂ ನಾಯಕರು ಕೂತ್ಕೊಂಡು ಮಾತಾಡಿ ಇಲ್ಲ ವರ್ಷ ನಾವು ಬಸ್ ಕೊಡ್ತಾ ಇದ್ವಿ, ಈ ಸತಿ ಕೊಳ್ಳೇಬೇಕು ಅನ್ನೋದಕ್ಕೆ ನಮಗೆ 9ನೇ ತಾರೀಕು ಬಸ್ಸು ಡೇಟು ಬಸ್ಸೆಲ್ಲ ಬುಕ್ ಆಗೋಗಿತ್ತು. ಅದರಿಂದ ಮತ್ತೆ ಪ್ರೈವೇಟ್ ಬಸ್ ಮಾಡಿದ್ದೀವಣ್ಣ, ನಮ್ಮ ಊರಿಗೆ ಯಾವತ್ತೂ ನೀವು ಕೊಳ್ಳೇಬೇಕು, ನಿಮ್ಮ ಸಹಾಯ ನಮ್ಗೆ ಬೇಕೇ ಬೇಕು, ನಮ್ಮ ಓಂಶಕ್ತಿ ತಾಯಂದ್ರು ಎಲ್ಲ ಹೋಗ್ಬೇಕು ಅನ್ನೋದ್ರಿಗೆ ಇವತ್ತಿನ ನಮ್ಮ ರಘುಪತಣ್ಣವರು ಬಂದು ನಮ್ಮನ್ನ ಒಂದು ಸ್ವಾಗತ ಮಾಡಿ ನಮ್ಮ ಒಂದು ಓಂಶಕ್ತಿ ಅವರಿಗೆ ಚಾಲನೆ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಯಾವತ್ತೂ ಆ ಭಗವಂತ ಓಂಶಕ್ತಿಯಮ್ಮ ಅವ್ರಿಗೆ ಒಳ್ಳೇದಾಗಬೇಕು, ನಮ್ಮ ಪಾರ್ಟಿ ಯಾವತ್ತೂ ಈ ಥರನೇ ಬೆಳಿಬೇಕು ಅಂದ್ಬಿಟ್ಟು ನಾವು 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಡಿ. ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತಾನೆ. ಜೈ ಕರ್ನಾಟಕ. ಓಂ ಶಕ್ತಿ ಎಲ್ಲ ಶಕ್ತಿಗಳಿಗೂ ನಮಸ್ಕಾರ ಮಾಡ್ತಾ ಏನು ಈಗಾಗಲೇ ನಮ್ಮ ಮುಖಂಡ ಆಗಿರ್ತಕ್ಕಂಥ ಚಂದ್ರಾಯಪ್ಪನವರು ಹೇಳಿದ್ದಾರೆ, ಈ ಸಾರಿ ಬಸ್ಸು ಸ್ವಲ್ಪ ಕಳಿಸೋದು ಅನುಮಾನ ಇದೆ ಅಂತ. ಕಾರಣ ಏನಂತಂದ್ರೆ ಹೋದ್ ಸಾರಿ ತಮ್ಮೆಲ್ರಿಗೂ ಗೊತ್ತಿದೆ, ಕೆಲವು ಅಹಿತಕರ ಘಟನೆಗಳಾಗಿದ್ದರಿಂದ ಅವಾಗಲೇ ಹೇಳಿದ್ರು ಶಾಸಕರು. ಆದ್ರೂ ಸಹ ಆ ಕಾರಣದಿಂದ ಯಾರು ಇರ್ತಲ್ಲ, ಎಲ್ಲರೂ ಹೋಗೋರೆಲ್ಲ ಏನು ಆ ತಾಯಿ ದರ್ಶನಕ್ಕೆ ಹೋಗೋರು ಹೋಗ್ತಾ ಇದ್ದಾರೆ. ಆದ್ರೆ ಆ ತಾಯಿ ಸಹ ಕಾಪಾಡಿದ್ದಾಳೆ. ಹೋದ್ ಸಾರಿ ಏನಾಯ್ತು ಘಟನೆ, ಆ ಒಂದು ಘಟನೆಯಲ್ಲಿ ಎಲ್ಲರನ್ನು ಕಾಪಾಡಿದ್ದಾಳೆ. ಆ ಶಕ್ತಿ ಇದೆ ಅಂತಕ್ಕಂಥದ್ದು ನಿರೂಪಿಸಿದ್ದಾಳೆ. ಆದ್ರಿಂದ ಮತ್ತೆ ಶಾಸಕರು ಸಹ ಮನವರಿಕೆ ಮಾಡಿಕೊಂಡು ಬಸ್ಗಳ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ಹೋಗ್ಬಿಟ್ಟು ಆ ತಾಯಿ ದರ್ಶನ ಪಡೆದು ನಿಮಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ನಮ್ಮ ತಾಲೂಕು ಒಳ್ಳೇದಾಗ್ಲಿ, ಈ ರೀತಿಯ ಸೇವೆಯನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಶಕ್ತಿನ ನಮ್ಮ ಶಾಸಕರು ಇನ್ನೂ ಕೊಡ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿನಲ್ಲೇ ಬೆಳ್ಕೊಂಡು ಬನ್ನಿ. ಈಗಾಗಲೇ ಗೊತ್ತಿದೆ ಶಾಸಕರು ಏನು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಅನುದಾನ ಬರದೇ ಇದ್ರೂ ಸಹ ಏನು ಸೆಷನ್ನಲ್ಲಿ ನಮ್ಮ ತಾಲೂಕಿನ ಒಂದು ಸಮಸ್ಯೆಗಳ ಬಗ್ಗೆ, ನೀರಿನ ಸಮಸ್ಯೆಗಳ ಬಗ್ಗೆ ಎಲ್ಲ ಅವರು ಧ್ವನಿ ಎತ್ತಿ ನಮ್ಮ ತಾಲೂಕಿನ ಒಂದು ಗೌರವನ ಎತ್ತಿ ಹಿಡಿತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ತಾವೆಲ್ಲ ಬೆಳ್ಕೊಂಡ್ ಬರ್ಬೇಕು ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲೆಲ್ಲ ನಮ್ಮ ಮುಖಂಡರು ಮಂಜುನಾಥ್ ಅವರು, ನಮ್ಮ ಹರೀಶ್ ಅವರು, ನಮ್ಮ ಲಕ್ಷ್ಮಣವರು, ಎಲ್ಲ ಸ್ವಾಮಿಗಳು, ನಮ್ಮ ವೆಂಕಟರಮಣ್ಣವರು ಎಲ್ಲರೂ ಏನು ತಾವೆಲ್ಲರೂ ಹೋಗ್ತಾ ಇದ್ದೀರಿ, ತಾಯಿ ದರ್ಶನ ಮಾಡಿಕೊಂಡು ಕ್ಷೇಮವಾಗಿ ಹೋಗಿ ಲಾಭ ಆಗಿ ಬನ್ನಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಇದ್ದೀವಿ.